ನಮಸ್ತೆ ನಮಸ್ಕಾರ ಮತ್ತೊಮ್ಮೆ ಎಲ್ರಿಗೂ KSK ಬ್ಲಾಗ್ಸ್ಗೆ ಸ್ವಾಗತ. ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಿಮ್ಮ ಮುಂದೆ ಇನ್ನೊಂದು ವ್ಲಾಗ್ಗೆ ಬರ್ತಾ ಇದ್ದೀನಿ. ಇದೊಂದು ಸ್ಪೆಷಲ್ ವ್ಲಾಗು. ಇವತ್ತು ನಾನು ಮತ್ತು ನನ್ನ ಸ್ನೇಹಿತ ಕಿಶೋರು ನಾವು ಬೆಂಗಳೂರು ಕಡೆಗೆ ಹೊಂಟಿದ್ದೀವಿ. ಯಾಕೆ ಅಂತ ಕೇಳಿದ್ರೆ ಈ ವ್ಲಾಗ್ನ ನೋಡ್ತಾ ಇರಿ. ವ್ಲಾಗಿನ ಕೊನೆಗೊಂದು ಸರ್ಪ್ರೈಸ್ ಇದೆ ಸ್ನೇಹಿತರೆ ಎಲ್ರಿಗೂ ಕೂಡ. ಸೊ ಯಾವ ಗಾಡೀಲಿ ಹೋಗ್ತಾ ಇದ್ದೀವಪ್ಪ ಅಂತ ಕೇಳಿದ್ರೆ ಗಾಡಿ ಕೂಡ ಒಂದು ಸ್ಪೆಷಲ್ ಗಾಡಿ, ನಾವು ಫಸ್ಟ್ ಟೈಮ್ ಹೋಗ್ತಿರೋದು. ಸೊ ವ್ಲಾಗ್ನ ನೋಡ್ತಾ ಇರಿ ಸ್ನೇಹಿತರೆ. ಬಸ್ಸಲ್ಲ, ಬೈಕಲ್ಲ, ಕಾರಲ್ಲ ಗುರು, ಲಾಸ್ಟಿಗೆ ಉಳಿಯೋದು ಯಾವುದು? ನಮ್ಮ ಟ್ಯಾಂಕರ್ ಗಾಡಿ. ಸೊ ಇವತ್ತು ಫಸ್ಟ್ ಟೈಮ್ ನಾವು ಟ್ಯಾಂಕರ್ ಗಾಡಿಯಲ್ಲಿ ಬೆಂಗಳೂರು ಕಡೆಗೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಬೆಂಗಳೂರು ಕಡೆಗೆ ಯಾಕಪ್ಪ ಅಂತ ಕೇಳಿದ್ರೆ ನಾನು ಆವಾಗಲೇ ಹೇಳಿದ್ದೀನಿ, ಅದೊಂದು ಸರ್ಪ್ರೈಸು, ನೀವು ನೋಡ್ತಾ ಇರಿ. ಸೊ ನಾವಿವಾಗ ಮಂಗಳೂರಿಂದ ಹೊರಟಿದ್ದೀವಿ ಗುರು. ಮಂಗಳೂರಿಂದ ಬೆಂಗಳೂರು ಕಡೆಗೆ ಸಾಧಾರಣ ಒಂದು 380 ಕಿಲೋಮೀಟ್ರ್ ತನಕ ಆಗುತ್ತೆ. 380 ಕಿಲೋಮೀಟ್ರ್ ಕೂಡ ಲಾರಿಲೇ ಹೋಗೋದು. ಮೊದಲು ನಮ್ಮ ಲಾರಿ ಡ್ರೈವರ್ ಆದ ಅನಿಲ್ ಅಣ್ಣನವರಿಗೆ ಒಂದು ದೊಡ್ಡ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ ಅವ್ರು ನಮ್ಮನ್ನು ಅವ್ರ ಲಾರಿಯಲ್ಲಿ ಬೆಂಗಳೂರು ತನಕ ಕರ್ಕೊಂಡು ಹೋಗ್ತಿರೋದೇ ಒಂದು ದೊಡ್ಡ ವಿಷಯ ಗುರು. ಬೆಂಗಳೂರಲ್ಲಿ ನನಗೆ ಮಾರ್ಕ್ ಅಲ್ಲಿಗೆ ಹೋಗ್ಲಿಕ್ಕೆ ನೀವು ದಾಬಸ್ಪೇಟೆ ಹೇಳಿದ್ರಲ್ಲ, ದಾಬಸ್ಪೇಟೆಯಲ್ಲಿ ಇಳಿದ್ರೆ 2 ಗಂಟೆ ಆಗ್ತದೆ. ಕೊನೆಗೂ ನಮ್ಮ ಪ್ರಯಾಣ ಶುರುವಾಯಿತು ಸ್ನೇಹಿತರೆ. ನಾವಿವಾಗ AJ ಹಾಸ್ಪಿಟಲ್ ಪಕ್ಕ ಇರೋ NH66 ಅಲ್ಲಿದ್ದೀವಿ. ಇದು ನೋಡಿ ನಮ್ಮ KBD ಜಂಕ್ಷನ್. ಇಲ್ಲಂತೂ ಕೇಳಲೇಬೇಡಿ ಗುರುಗಳೇ, ಯಾವಾಗಲೂ ಟ್ರಾಫಿಕ್ಕು ಫುಲ್ಲು. ಶನಿವಾರ ಅಂತೂ ಮಾತೇ ಇಲ್ಲ, ಕಾಲಿಡೋಕ್ಕೂ ಜಾಗ ಇರಲ್ಲ, ಅಷ್ಟೊಂದಿರುತ್ತೆ ಟ್ರಾಫಿಕ್ಕು. ಇವಾಗ ನಾವು ಯಾವ ಕಡೆಯಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಅಂತ ಕೇಳಿದ್ರೆ ಸಕಲೇಶ್ಪುರ ಸೈಡಿಂದ ಹೋಗ್ತಾ ಇದ್ದೀವಿ. ಈ ರೋಡ್ ನೋಡಿ ಎಷ್ಟು ಸಕ್ಕದಾಗಿ ಮಾಡಿದ್ದಾರೆ. 1-2 ವರ್ಷ ಮುಂಚೆ ನಾವು ಬಂದಿದ್ವಿ ಇದೇ ಸೈಡಿಂದ ಸಕಲೇಶ್ಪುರ ಕಡೆಗೆ. ಆವಾಗಂತೂ ಕೇಳಲೇಬೇಡಿ ಗುರು, ರೋಡೆಲ್ಲ ತೋಡು ಥರ ಇತ್ತು. ಇವಾಗ ಪರವಾಗಿಲ್ಲ ನೋಡಿ, ಎಷ್ಟು ಚೆನ್ನಾಗಿದೆ. ಮುಂದೆ ಸಕಲೇಶ್ಪುರ ತನಕನೂ ಕೂಡ ರೋಡು ಇದೇ ಥರ ಚೆನ್ನಾಗಿದೆಯಾ ಇಲ್ಲ ಹೆಂಗಿದೆ ಅಂತ ನಾವು ಬ್ಲಾಗಲ್ಲಿ ಮುಂದೆ ನೋಡ್ತಾ ಇರೋಣ. ಇದು ಯಾವ ನದಿಯಪ್ಪ ಅಂತ ಕೇಳಿದ್ರೆ ಇದು ನಮ್ಮ ನೇತ್ರಾವತಿ ನದಿ. ಈ ನದಿಗೆ ಇನ್ನೊಂದು ಹೆಸರಿದೆ, ದಕ್ಷಿಣ ಕನ್ನಡದ ಜೀವಾಧಾರ ಅಂತಲೂ ಕರೀತಾರೆ. ಇದ್ರ ಉಗಮ ಬಂದ್ಬಿಟ್ಟು ಎಳ್ನೀರ್ಘಟ್ಟಿ, ಕುದುರೆಮುಖ, ಅಲ್ಲಿಂದ ಉಪ್ಪಿನಂಗಡಿ, ತ್ರಿವೇಣಿ ಸಂಗಮಕ್ಕೆ ಸೇರ್ಕೊಳ್ಳುತ್ತಿದ್ದು. ತ್ರಿವೇಣಿ ಸಂಗಮದಲ್ಲಿರುವ ನದಿಗಳು ಯಾವುದಲ್ಲಪ್ಪ ಅಂತ ಕೇಳಿದ್ರೆ ನೀವು ನೇತ್ರಾವತಿ, ಕುಮಾರಧಾರ ಹಾಗೂ ಒಂದು ಗುಪ್ತವಾದ ನದಿ ಅಂತ ಹೇಳ್ತಾರೆ ಇದನ್ನ. ಈ ನದಿ ಹೆಸರು ಬಂದ್ಬಿಟ್ಟು ಗುಪ್ತಗಮಿನಿ ಅಂತಲೂ ಹೇಳ್ತಾರೆ. ಇಷ್ಟೊತ್ತು ನದಿಗಳನ್ನ ನೋಡಿದ್ದಾಯಿತು ಸ್ನೇಹಿತರೆ. ಇನ್ನು ನಮ್ಮ ಪಯಣ ಬೆಟ್ಟಗಳ ಕಡೆಗೆ. ನೋಡಿ ಮುಂದುಗಡೆ ಕಾಣಿಸ್ತಾ ಇದೆ 1-2 ಬೆಟ್ಟಗಳು. ಲಾರಿಲಿ ಕೂತು 1 ಗಂಟೆ ಆಗಿದೆ ಅಷ್ಟೇ ಗುರು, ಈಗಾಗಲೇ ಕೈಕಾಲೆಲ್ಲ ನೋವಾಗೋಕ್ಕೆ ಶುರುವಾಗಿತ್ತು. ನಮ್ಮ ಲಾರಿ ಡ್ರೈವರ್ ಅನಿಲ್ ಅಣ್ಣವ್ರು ಹೇಳ್ದಂಗೆ 6-6:30ಗೆ ಬೆಂಗಳೂರಲ್ಲಿ ಇರ್ತೀವಿ ನಾವು. ಫಸ್ಟ್ ಟೈಮ್ ಗುರು ಲಾರಿಲಿ ಹೋಗ್ತಿರೋದು, ಒಂಥರ ಖುಷಿ ಇದೆ. ಯಾಕಂದರೆ ಒಂದು ಹೊಸ ಅನುಭವ, ಆನೆ ಮೇಲೆ ಕೂತಂಗೆ ಫೀಲ್ ಬರ್ತಾ ಇದೆ. ಅದೇ ಥರ ಇನ್ನೊಂದು ಕಡೆ ದುಃಖನೂ ಆಗುತ್ತೆ. ಯಾಕಪ್ಪ ಅಂತ ಕೇಳಿದ್ರೆ ನಮ್ಮ ಲಾರಿ ಡ್ರೈವರ್ಸ್ಗಳ ಜೀವನ ಬಗ್ಗೆ ಕೇಳಿದ್ರೆ ಇದೆಲ್ಲ ಅಯ್ಯಯ್ಯೋ ಅನಿಸ್ಬಿಡುತ್ತೆ. ಯಾಕಂದರೆ ತಮ್ಮ ಬಂಧು ಬಳಗ, ಸ್ನೇಹಿತರು ಎಲ್ಲರನ್ನೂ ಬಿಟ್ಟು ನಿದ್ದೆನೂ ಮಾಡದೆ ಯಾವಾಗ ಹೇಳ್ತಾರೋ ಲೋಡ್ ತರಲಿಕ್ಕೆ ಆವಾಗ ತೊಗೊಂಡೋಗಿ ಕೊಡಬೇಕು ಲೋಡ್ನ. ಇಂಥದ್ದೆಲ್ಲ ಕೆಲವು ಕೇಳುವಾಗ ಬೇಜಾರಾಗುತ್ತೆ. ಬಟ್ ಅದೇ ಥರ ಸಂಬಳದ ಬಗ್ಗೆ ಕೇಳಿದ್ರೆ ಚೆನ್ನಾಗೇ ಇದೆ ಸಂಬಳ, ಅದು ಬೇರೆ ಪ್ರಶ್ನೆ ಬಿಡಿ. ಇಂಥ ರೋಡ್ಗಳಲ್ಲಿ ಲಾರಿ ಬಸ್ಸು ಎಲ್ಲ ಓಡಿಸೋರಿಗೊಂದು ದೊಡ್ಡ ನಮಸ್ಕಾರಗಳು. ನೋಡಿ ಅವರು ಡ್ರೈವರ್ನವ್ರು ಪಾಪ ರೆಡ್ ಲೈಟ್ಗೆಲ್ಲ ನೀರು ಹಾಕ್ತಿದ್ದಾರೆ. ಬ್ರೈಟ್ನೆಸ್ ಸ್ವಲ್ಪ ಕಮ್ಮಿ ಇದೆ ಹೀಗಾಗಿ. ಇದಕ್ಕೆಲ್ಲ ನ್ಯಾಷನಲ್ ಹೈವೇ ಅಂತಾರಂತಪ್ಪ, ಯಾವ ಭಾಷೆಯಲ್ಲಿ ಅಂತ ಗೊತ್ತಿಲ್ಲ. ಒಂದು ಸ್ಟ್ರೀಟ್ ಲೈಟ್ ಕೂಡ ಇಲ್ಲ ಗುರುಗಳೇ ಇಲ್ಲಿ. ಸಕಲೇಶ್ಪುರ ಘಾಟು ಎಂಟ್ರ್ ಆಗಬೇಕಾದ್ರೇ ಇಲ್ಲೊಂದು ಸೀನ್ ನಡೀತು ಗುರು, ಫುಲ್ಲು ಜಾಮ್ ಆಗಿಬಿಟ್ಟಿದೆ. ಈ ಥರ ಇಲ್ಲಿ ಘಾಟಲ್ಲಿ ಜಾಮ್ ಆಗಿಬಿಟ್ಟಿದೆ. ಇಲ್ಲಿ ಏನು ಕಾರಣ ಅಂತ ಗೊತ್ತಿಲ್ಲ. ಆ ಕಡೆಯಿಂದಲೂ ಬರ್ತಿಲ್ಲ, ಈ ಕಡೆಯಿಂದ ಗಾಡಿಗಳೆಲ್ಲ ನಿಂತ್ಕೊಂಡಿದೆ. ಇವ್ರು ನೋಡಿ ಅದ್ರ ಮಧ್ಯದಲ್ಲೂ ನುಕ್ಕೊಂಡು ಹೋಗ್ತಾರಪ್ಪ. ಮತ್ತು ಅಲ್ಲಿಂದ ಮೇಲೆಯಿಂದ ಬರೋ ಗಾಡಿಗಳನ್ನೂ ಬ್ಲಾಕ್ ಮಾಡಿಬಿಡ್ತಾರೆ. ಎಲ್ಲ ಸಮಸ್ಯೆಗಳು ಮಾಡಿ ಆರಾಮ್ಸೆ ಹೋಗ್ಬಿಡ್ತಾರೆ.
ಎಷ್ಟೊತ್ತು ಕಾಯ್ಬೇಕಂತ ಗೊತ್ತಿಲ್ಲ ಸ್ನೇಹಿತರೆ. 1 hour later. ನೋಡಿ ಸ್ನೇಹಿತರೆ, ಆವಾಗಲೇ ಬ್ಲಾಕ್ ಆಗಿತ್ತು. ಇವಾಗ ಸ್ವಲ್ಪ ಗಾಡಿಗಳು ಬರೋದು ಕಾಣ್ತಾ ಇದೆ ನಮಗೆ ಆಚೆಯಿಂದ. ಕೆಲವು ಗಾಡಿಗಳು ಇಲ್ಲೇ ನಿಂತ್ಕೊಂಡ್ಬಿಟ್ಟಿದೆ. ಏನು ಸಮಸ್ಯೆ ಅಂತ ಮುಂದೆ ಹೋದ್ಮೇಲೆ ಗೊತ್ತಾಗುತ್ತೆ. ಸಮಸ್ಯೆ ಇಷ್ಟೇ ಸ್ನೇಹಿತರೆ, ಬೆಟ್ಟ ಕುಸಿದಿರಬೇಕು, ಇಲ್ಲಾಂದರೆ ಮರ ಬಿದ್ದಿರಬೇಕು. ನೋಡಿ ಸ್ನೇಹಿತರೆ, 1 ಗಂಟೆ ಆದಮೇಲೆ ಇವಾಗ ಗಾಡಿನ ಘಾಟ್ ಕೆಳಗೆ ಬಿಡ್ತಾ ಇದ್ದಾರೆ. ಈ ಸೈಡ್ ಏನೋ ಬಿಡೋದು ಕಾಣಿಸ್ತಾ ಇಲ್ಲ ಇನ್ನು. ಪೊಲೀಸ್ ಗಾಡಿನ ಅದು ಅಲ್ಲ, ಅದು ಫುಲ್ಲು ಆ ಕಡೆಯಿಂದಾನೇ ಬರ್ತಾ ಇದೆ. ಹೋಗ್ಲಿ ಇನ್ನೂ ಬರ್ತಾ ಇದೆ. 1-1.5 ಗಂಟೆ ಕಾಯ್ಕೊಂಡು ಕೊನೆಗೂ ಸ್ನೇಹಿತರೆ ಬೆಟ್ಟ ಗುಡ್ಡನ ಪಾಸ್ ಮಾಡಿದ್ದೀವಿ. ಇಲ್ಲಿ ಒಂದು ಟೋಲ್ ಪೋಸ್ಟ್ ಇದೆ. ಇದು ಯಾವ ಜಾಗ ಅಂತ ನನಗೆ ಸರಿ ಗೊತ್ತಿಲ್ಲ. ಹಾಸನ ಇರಬೇಕು ಮೋಸ್ಟ್ಲಿ. ಯಪ್ಪ, ಕೊನೆಗೂ ಹೈವೇಗೆ ಬಂದ್ವಿ ಗುರು. ಇನ್ನಾದರೂ ಒಂದು ಸ್ವಲ್ಪ ಆರಾಮವಾಗಿ ಪ್ರಯಾಣ ಮಾಡೋಣ. ಹಾಸನದಿಂದ ಬೆಂಗಳೂರು ಕಡೆಗೆ ಇನ್ನೂ ಕೂಡ 180ರಿಂದ 190 ಕಿಲೋಮೀಟ್ರ್ ತನಕ ಇದೆ. ಲಾರಿಗಳಿಗೆ ಟೋಲ್ ಚಾರ್ಜಸ್ ಬಂದುಬಿಟ್ಟು 480 ರೂಪಾಯಿ ತೊಗೊಳ್ತಾರೆ ಇವರು. ಟೋಲ್ ಚಾರ್ಜಸ್ ಮಾತ್ರ ತೊಗೊಳ್ಳೋದಲ್ಲದೆ ರೋಡ್ಗಳು ಯಾವುದು ಸರಿಯಾಗಿದ್ದಿದ್ದು ಇಲ್ಲಿ ತನಕ ನೋಡಲಿಲ್ಲ ಗುರು. ನಮಗೆ ನಿಜವಾಗಿ ಹೋಗಬೇಕಾಗಿದ್ದು ಬೆಂಗಳೂರಿಗೆ, ಬಟ್ ನಮ್ಮ ಲಾರಿಯವರು ಕೋಲಾರ ಸೈಡ್ಗೆ ಹೋಗ್ತಿದ್ರು. ಸೊ ತುಮಕೂರು ಕಡೆಯಿಂದ ಬಂದಿದ್ದಾರೆ ಅವರು. ನೋಡಿ ಅಲ್ಲಿ ಶಿವಗಂಗೆ ಬೆಟ್ಟ ಕಾಣಿಸ್ತಾ ಇದೆ ನಿಮಗೆ. ಶಿವಗಂಗೆ ಬೆಟ್ಟ ತುಂಬಾ ಹೆಸರುವಾಸಿಯಾದ ಒಂದು ಪ್ರಮುಖ ಯಾತ್ರಾ ಸ್ಥಳ ನಮ್ಮ ಹಿಂದೂಗಳಿಗೆ. ಇದು ಬೆಂಗಳೂರು ನಗರದಿಂದ 54 ಕಿಲೋಮೀಟ್ರ್ ದೂರದಲ್ಲಿದೆ. ಅದೇ ಥರ ಬೆಟ್ಟದ ಮೇಲೆ ಗಂಗಾಧರೇಶ್ವರ ದೇವಾಲಯವೂ ಇದೆ. ಈ ದೇವಾಲಯದ ಕೆಲವು ನಂಬಿಕೆಗಳಿದೆ ಸ್ನೇಹಿತರೆ. ಏನಂದರೆ ಈ ದೇವಾಲಯದಲ್ಲಿರೋ ಶಿವಲಿಂಗದ ಮೇಲೆ ತುಪ್ಪ ಹಾಕಿದರೆ ಅದು ಬೆಣ್ಣೆ ಆಗುತ್ತಂತೆ. ಹಾಗೆ ಮುಂದೆ ಒಂದು ಸಣ್ಣ ಸುರಂಗ ಇದೆ ಅಂತೆ, ಹಾಗೂ ಆ ಸುರಂಗದಿಂದ ಶ್ರೀರಂಗಪಟ್ಟಣಕ್ಕೆ ಹೋಗ್ಬೋದಂತೆ. ಅದೇ ಥರ ಸ್ವಲ್ಪ ಮೇಲೋದ್ರೆ ಬೆಟ್ಟದಲ್ಲಿ ಎಳ್ಕಲ್ ತೀರ್ಥ ಅನ್ನೋ ಇನ್ನೊಂದು ಸ್ಥಳ ಇದೆ. ಈ ಎಳ್ಕಲ್ ತೀರ್ಥದ ವಿಶೇಷತೆ ಏನು ಗೊತ್ತಾ ಸ್ನೇಹಿತರೆ? ಈ ಎಳ್ಕಲ್ ತೀರ್ಥದಲ್ಲಿ ವರ್ಷದ 365 ದಿನಗಳು ಸಹ ನಿಮಗೆ ನೀರು ದೊರೆಯುತ್ತೆ ಅಂತ ಹೇಳ್ತಾರೆ. ಈ ಜಾಗಕ್ಕೆ ದಕ್ಷಿಣದ ಕಾಶಿ ಅಂತಲೂ ಕರೀತಾರೆ ಸ್ನೇಹಿತರೆ. ನೋಡಿ ಇಲ್ಲಿದೆ ಅದರ ಎಂಟ್ರೆನ್ಸು. ಇಲ್ಲಿಂದ 6-7 ಕಿಲೋಮೀಟ್ರ್ ಏನೋ ಒಳಗೆ ಹೋಗ್ಬೇಕು ನಮಗೆ ಇನ್ನೂ ಸಹ. ತುಂಬ ವರ್ಷಗಳ ಹಿಂದೆ ನನ್ನ ಸ್ನೇಹಿತರ ಜೊತೆ ಒಂದು ಪ್ರವಾಸ ಹೋಗಿದ್ದೆ ಶಿವಗಂಗೆ ಬೆಟ್ಟಕ್ಕೆ. ನಿಜ ಹೇಳ್ತೀನಿ, ತುಂಬಾ ಅದ್ಭುತವಾದ ಒಂದು ಸ್ಥಳ. ಹತ್ತಲಿಕ್ಕೂ ತುಂಬಾ ಇದೆ. ಇವಾಗ ಎಲ್ಲಿದ್ದೀಯಪ್ಪ ಅಂತ ಕೇಳಿದರೆ, ಇದು ದಾಬಸ್ಪೇಟಲ್ಲಿ ಒಂದು ಲಾಡ್ಜ್ ಮಾಡಿದ್ದೇವೆ. ಇವಾಗ ನಿಮ್ಮೆಲ್ಲರಿಗೂ ಸರ್ಪ್ರೈಸ್ ಕೊಡೋ ಟೈಮು ಸ್ನೇಹಿತರೆ. ಏನು ಸರ್ಪ್ರೈಸು ಅಂತ ತಿಳಿಬೇಕಾದ್ರೆ ಇನ್ನೂ ಕೂಡ ಒಂದು ಸ್ವಲ್ಪ ಹೊತ್ತಿದೆ, ನೋಡ್ತಾ ಇರಿ ವಿಡಿಯೋನ. ಹಾಗೆ ಇಷ್ಟ ಆದಲ್ಲಿ ನನ್ನ ಚಾನಲ್ಗೆ ಮೊದಲು ಸಬ್ಸ್ಕ್ರೈಬ್ ಆಗಿಬಿಡಿ ಅಪ್ಪ. ಅದೇ ಥರ ಬೆಲ್ ಬಟನ್ನು ಒತ್ತಿಬಿಡಿ. ನೋಡಿ ಹೊರಟ್ವಿ ನಾವು ನಿಮಗೀಗ ಸರ್ಪ್ರೈಸ್ ಕೊಡೋಕ್ಕೆ ಸ್ನೇಹಿತರೆ. ಆವಾಗಲಿಂದ ನಿಮಗೆ ಹೇಳ್ತಾ ಇದ್ದ ಆ ಸಣ್ಣ ಸರ್ಪ್ರೈಸ್ ಇದೇನೆ ಸ್ನೇಹಿತರೆ. ಇದ್ರ ಮೇಲೆ ಇನ್ನೊಂದು ಬ್ಲಾಗ್ ಬರ್ತಾ ಇದೆ. ನನ್ನ ಚಾನಲ್ಗೆ ಹೊಸತಾಗಿದ್ದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ತಪ್ಪದೆ ಬೆಲ್ ಬಟನ್ನು ಒತ್ತಿಬಿಡಿ. ಎಲ್ರಿಗೂ ಧನ್ಯವಾದಗಳು.